ಜೊತೆಗೆ ನಮ್ಮ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರವರ 517ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಪಾಲಿಕೆ ಏರೋಹಳ್ಳಿ ವಾರ್ಡ್ ನಂಬರ್ 72ಕ್ಕೆ ಏನು ಈ ಹಿಂದೆ ಇಲ್ಲಿನ 10,235 ಮತದಾರ ಬಂಧುಗಳು ನನಗೆ ಆಶೀರ್ವಾದ ಮಾಡಿ ಪಾಲಿಕೆ ಸದಸ್ಯನನ್ನಾಗಿ ಆಯ್ಕೆ ಮಾಡಿದರು. ಆ ಏರೋಹಳ್ಳಿ ವಾರ್ಡಿನ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಬಡಾವಣೆಗೆ, ಬ್ಯಾಡಳ್ಳಿ ಉತ್ತರ ಬಡಾವಣೆಗೆ ಇಲ್ಲಿನ ಹಿರಿಯ ನಾಗರಿಕರು, ನಾನು ಅವ್ರನ್ನ ನಾಡಪ್ರಭು ಕೆಂಪೇಗೌಡರ ಹೆಸರು ಇಟ್ಟು ನಾಮಕರಣ ಮಾಡಿದಂಥ ಪುಣ್ಯಾತ್ಮರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಬಡಾವಣೆಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಇಟ್ಟು ನಾಮಕರಣ ಮಾಡಿದಂಥ ಪುಣ್ಯಾತ್ಮರ ಆಶೀರ್ವಾದದಿಂದ ಇವತ್ತು ಈ ಒಂದು ನಾಡಪ್ರಭು ಕೆಂಪೇಗೌಡ ನಗರ ಹಾಗೂ ಬಸಳ್ಳಿ, ಅಂದ್ರಹಳ್ಳಿ, ಏರೋಹಳ್ಳಿ ಭಾಗದ ಹಲವಾರು ಬಡಾವಣೆಗಳು ಸೇರಿ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ನಾಮಕರಣ ಮಾಡಿ ವಾರ್ಡ್ ನಂಬರ್ 13ಕ್ಕೆ ನಾಡಪ್ರಭು ಕೆಂಪೇಗೌಡ ನಗರ ವಾರ್ಡ್ ಅಂತೇಳಿ ನಾಮಕರಣ ಮಾಡಿದ್ದಾರೆ ಸರ್ಕಾರ. ಅದಕ್ಕೆ ಶಾಸಕರು ಮತ್ತು ಹಲವಾರು ಗಣ್ಯಮಾನ್ಯರು, ಹಿನ್ನೆಲೆ ಗಾಯಕರು ಹಾಗೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ನೂತನ ವಾರ್ಡ್ ಸಂಖ್ಯೆ 13ಕ್ಕೆ ನಾಡಪ್ರಭು ಕೆಂಪೇಗೌಡ ನಗರ ವಾರ್ಡ್ ಎಂದು ನಾಮಕರಣ ಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ, ಇವತ್ತು ನಮ್ಮ ನಾಡಿನ ಎಲ್ಲ ಜನತೆಗೆ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಸಮಾರಂಭದ ಶುಭಾಶಯಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ.